ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಮೋದಿ ಸಂಪುಟವನ್ನ ಸೇರುವವರ ಬಗ್ಗೆ ಕುತೂಹಲ ಇದ್ದೇ ಇದೆ. ಆದರೆ ಬಹಳಷ್ಟು ನಿರೀಕ್ಷೆ ಈ ಬಾರಿ ಬಹಳಷ್ಟು ನಿರೀಕ್ಷೆ ಇದ್ದಿದ್ದು ತಮಿಳುನಾಡಿನಿಂದ ಕಣಕ್ಕಿಳಿದಿದ್ದಂತಹ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿರುವ ಅಣ್ಣಾಮಲೈ. ಆದರೆ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಣ್ಣಾಮಲೈ ಅವರಿಗೆ. ಆದರೂ ಕೂಡ ಅಣ್ಣಾಮಲೈ ಅವರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯ ಮೂಲಕ ಅಣ್ಣಾಮಲೈರವರನ್ನ ಮಂತ್ರಿ ಮಾಡುವ ಪಾಸಿಬಿಲಿಟೀಸ್. ಇದರ ಜೊತೆಗೆ ಕೇರಳದಲ್ಲಿ ಕಮಲ ಪಾಳಯದ ಖಾತೆಯನ್ನ ತೆರೆದಂತಹ ಸುರೇಶ್ ಗೋಪಿ ಅವರು ಕೂಡ ಬಹುತೇಕ ಮೋದಿ ಸಂಪುಟದಲ್ಲಿ ಇರುವ ಸಾಧ್ಯತೆಗಳು ಇದ್ದೇ ಇದೆ. ಅಲ್ಲಿಗೆ ದಕ್ಷಿಣ ರಾಜ್ಯಗಳ ಫೋಕಸ್ ಅಂತ ನಾವು ತೆಗೆದುಕೊಂಡ್ರೆ ಕರ್ನಾಟಕ, ತಮಿಳುನಾಡು ಹಾಗೆ ಕೇರಳ, ಈ ಮೂರು ರಾಜ್ಯಗಳಿಗೆ ಸೀಮಿತವಾಗಿ ಹೇಳೋದಾದ್ರೆ ಕರ್ನಾಟಕದಿಂದ 3 ಮಂತ್ರಿಗಳು, ಹಾಗೆ ತಮಿಳುನಾಡಿಂದ ಒಬ್ಬರು, ಕೇರಳದಿಂದ ಒಬ್ಬರು, ಒಟ್ಟು 5 ಮಂತ್ರಿಗಳಿಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಬಹುತೇಕ ಫಿಕ್ಸ್. ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಿರುವಂಥದ್ದು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರ್ನಾಟಕದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರೇನು ತೀರ್ಮಾನ ತಗೊಂತಾರೆ ಕಾದು ನೋಡೋಣ ಸಾಯಂಕಾಲ. ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ ಮಂತ್ರಿ ಸ್ಥಾನ. ಒಳ್ಳೇದು. ಬಿಜೆಪಿ ಅವರಿಗೆ ಯಾರಿಗೆ ಆಗ್ಬೋದು ಸರ್ ಗೊತ್ತಿಲ್ಲ, ಅದು ಇನ್ನೂ ನರೇಂದ್ರ ಮೋದಿ ಅವ್ರ ತೀರ್ಮಾನ ಆದಮೇಲೆ ಗೊತ್ತಾಗುವಂಥದ್ದು. ವೆಯ್ಟ್ ಮಾಡ್ತೀನಿ ಅಲ್ಲಿ. ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ ಇದೆ? ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಯಾವುದೂ ಗೊತ್ತಿಲ್ಲಪ್ಪ. ಕಳೆದ ಬಾರಿ ಸರ್ 5 ಸಿಕ್ಕಿತ್ತು, ಒಂದು ಜಾಸ್ತಿ ಸಿಗಬೇಕು ಅಂತ ನಿರೀಕ್ಷೆ ಬಹಳ ಇರುತ್ತೆ ನಮಗೆ. ಸ್ವಾಭಾವಿಕ. ಬಟ್ ಮೋದಿಜಿಯವರು ಅಂತಿಮವಾಗಿ ತೀರ್ಮಾನ ನರೇಂದ್ರ ಮೋದಿಯವರ ಪದಗ್ರಹಣದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ. ಸರ್, 3ನೇ ಬಾರಿಗೆ ಹ್ಯಾಟ್ರಿಕ್ ವಿಜಯ ಎಂಬುವಂತೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 3ನೇ ಬಾರಿಗೆ ಪದಗ್ರಹಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥದ್ದು. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಈ ವಿಚಾರವನ್ನು ಯಾವ ರೀತಿ ಹಂಚ್ಕೊಳ್ತೀರಿ? ಪದಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 3ನೇ ಬಾರಿಗೆ ಒಂದು ದಾಖಲೆ ಇದು. ಆದರೆ ದಾಖಲೆ ಹಿಂದೆ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದರ ಹಿಂದೆ ಇರ್ತಕ್ಕಂಥ ಶ್ರಮ ಇದೆಯಲ್ಲ, ಅದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕಳೆದ 10 ವರ್ಷದಲ್ಲಿ ಒಂದು ದಿನವೂ ಸಹ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದಾರೆ, ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಮೊನ್ನೆ ದಿನ ಸೆಂಟ್ರಲ್ ಹಾಲಲ್ಲಿ ಕೇಂದ್ರದ ಅನೇಕ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿದೆ. ಎಲ್ಲರ ರಿಯಾಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ವಿಜಯೇಂದ್ರ ತುಂಬ ಸಂತೋಷ ಆಯಿತು. ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಅವ್ರ ಗ್ಯಾರಂಟಿಗಳ ನಡುವೆನೂ ಸಹ 19 ಸ್ಥಾನ ಗೆದ್ದಿದ್ದೀರಿ ಅಂತ ಹೇಳಿದ್ರೆ ನೀವು ಅಭಿನಂದನೆಗಳು ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರ 3ನೇ ಹ್ಯಾಟ್ರಿಕ್ ವಿಜಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪದಗ್ರಹಣಕ್ಕೆ ಭಾಗಿಯಾಗಿ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ ಸರ್ ತಮಗೆ? ನೋಡಿ, ಇವೆಲ್ಲವೂ ಕೂಡ ಒಂದು ನನ್ನ ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಕ್ಷಣಗಳು. ಮೊನ್ನೆ ಪಾರ್ಲಿಮೆಂಟ್ಲಿ ಇರ್ತಕ್ಕಂಥ ಸೆಂಟ್ರಲ್ ಹಾಲ್ನಲ್ಲಿ ಎಲ್ಲ ನಮ್ಮ ಕೇಂದ್ರ ನಾಯಕರ ಜೊತೆ ನಾನು ಕೂಡ ಭಾಗವಹಿಸಿದ್ದೆ. ಮೋದಿಜಿಯವರ ಮಾತುಗಳನ್ನು ಕೇಳಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾತುಗಳನ್ನು ಕೂಡ ಕೇಳ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿತ್ತು. ಇವತ್ತು ಕೂಡ ಮೋದಿಜಿಯವರ ಪ್ರಮಾಣ ವಚನದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದೇ ಒಂದು ಸೌಭಾಗ್ಯ ಇದು. ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಕ್ಕಂಥ ಕ್ಷಣ ಇದು. ಆದರೆ ಒಂದಂತೂ ಸತ್ಯ, ಇವತ್ತು ರಾಜ್ಯದಲ್ಲಿ ನಾನು ಇದು ವಿಜಯೇಂದ್ರ ಅಂತ ಹೇಳೋದಿಲ್ಲ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರ ಶ್ರಮ ಮತ್ತು ಕಾರ್ಯಕರ್ತರ ಶ್ರಮ. ಇವರ ಕಾಂಗ್ರೆಸ್ನ ಅಬ್ಬರದ ನಡುವೆನೂ ಸಹ ನಾವು 19 ಸ್ಥಾನಗಳನ್ನು ಗೆದ್ದಿದ್ದೇವೆ ಅಂತ ಹೇಳಿದರೆ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಅಭಿನಂದನೆರು ಅಂತೇಳಿ ನಾನು ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಇದಿಷ್ಟು ವಿಜಯೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.